ನೀವು ರಾಜಕೀಯವನ್ನ ಮಾಡಲಿಕ್ಕೆ ಚೂಸ್ ಮಾಡ್ಕೊಂಡಂತದ್ದು ಜೆಡಿಎಸ್ ಪಕ್ಷ. ಸೊ ಯಾವ ಕಾರಣಕ್ಕೆ ನೀವು ಜೆಡಿಎಸ್ ನ ಚೂಸ್ ಮಾಡ್ಕೊಂಡ್ರಿ? ಈ ಬಡವರ ಬಗ್ಗೆ ಮತ್ತು ಒಂದು ಬದ್ಧತೆ ಇಟ್ಕೊಂಡು ಕಾಳಜಿ ಇಟ್ಕೊಂಡು ಒಂದಷ್ಟು ಕೆಲಸಗಳನ್ನು ಅವರು ಮಾಡಬೇಕು ಅಂತೇಳಿ ಒಂದು ಕನಸನ್ನು ಹೊತ್ಕೊಂಡು ಅವರು ಸ್ಪಂದಿಸುವಂಥ ರೀತಿ ನೋಡಿ ನಾನು ಪ್ರೇರಣೆಯಾಗಿ ಯಾಕೆ ನಾವು ಕೂಡ JDS ಪಕ್ಷಕ್ಕೆ ಸೇರಬಾರ್ದು, ಬರೀ ಉದ್ಯಮಿಯಾಗಿ ಸಾಮಾಜಿಕ ಹಿನ್ನೆಲೆ ಇಟ್ಕೊಂಡು ಸಮಾಜ ಸೇವೆ ಮಾಡೋದು ದಟ್ ಈಸ್ ಡಿಫ್ರೆಂಟ್. ಬಟ್ ರಾಜಕೀಯ ಪಕ್ಷದಲ್ಲಿ ಸೇರಿಕೊಂಡು ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡಬೇಕಾಗಿದ್ರೆ ಒಂದು ಅಧಿಕಾರನೂ ಬೇಕು, ಜೊತೆಗೆ ಒಂದು ಪಕ್ಷದಲ್ಲಿ ಕೂಡ ಗುರುತಿಸ್ಕೋಬೇಕು ಅಂತ ಹೇಳಿ ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ JDS ಪಕ್ಷದಿಂದ JDS ಉಪಾಧ್ಯಕ್ಷರಾಗಿ ಮತ್ತು ವಕ್ತಾರನಾಗಿ ಭಾಳಷ್ಟು ಕೆಲಸ ಮಾಡಿದ್ದೀನಿ. ಸುಶೀಲಾ ಮೇಡಮ್, ಸರ್ ರಾಜಕಾರಣಿಯೂ ಹೌದು, ಹಾಗೆಯೇ ಉದ್ಯಮಿ ಕೂಡ ಹೌದು. ಈ ಎರಡು ಕೆಲಸಗಳಲ್ಲಿ ನೀವು ಅವರಿಗೆ ಯಾವುದಕ್ಕೆ ಬಹಳ ಸಹಕಾರವನ್ನು ನೀಡ್ತೀರಾ? ಧರ್ಮಪತ್ನಿಯಾಗಿ ಎರಡಕ್ಕೂ ನಾನು ಸಹಕಾರ ಕೊಡ್ತೀನಿ. ರಾಜಕಾರಣಿ ಆಗುವಂಥ ವಿಚಾರದಲ್ಲಿ ಜನರನ್ನ ಅಟೆಂಡ್ ಮಾಡೋದಿರ್ಬೋದು ಅಥವಾ ಸಜೆಷನ್ಸ್ಗಳನ್ನ ಕೊಡೋದು ಅಥವಾ ಹೇಳ್ತೀನಿ, ಸಜೆಷನ್ ಎಲ್ಲ ಕೊಡ್ತೀನಿ. ಅವರು ಯಾವುದಾದ್ರೂ ಕೆಲವೊಂದು ಹೇಳಿದಾಗ ಮಾಡಿದಾಗ ಈ ರೀತಿ ಅಲ್ಲ ಆ ರೀತಿ ಅವರು ನಮ್ಮ ಅನಿಸಿಕೆನೂ ಕೇಳ್ತಾರಲ್ವಾ, ಆವಾಗ ತೋಚಿದ್ದನ್ನ ಒಂಚೂರು ಹೇಳ್ತೀವಿ. ಸೊ ಡಿಸ್ಕಸ್ ಮಾಡ್ತಿರ್ತಾರೆ ಅದೆಲ್ಲ ಹಾಗೆಲ್ಲ ಏನಿಲ್ಲ, ಎಲ್ಲ ಡಿಸ್ಕಸ್ ಮಾಡ್ತಾರೆ. ಓಕೆ, ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ತಿರ್ತಾರೆ ಟಿವಿನಲ್ಲಿ. ಅದನ್ನೆಲ್ಲ ನೋಡಿ ನೀವು ಕೆಲವೊಂದು ಸ್ಟೇಟ್ಮೆಂಟ್ಗಳು ನೋಡಿದ್ರೆ ನನಗೆ ಒಂಥರ ಭಯ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಇನ್ನೂ ತುಂಬ ಜಾಸ್ತಿ ಒಂಥರ ಆಗುತ್ತೆ. ಇವಾಗ ಸ್ವಲ್ಪ ಎಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ, ಏನಾಗಲ್ಲ. ಅವ್ರು ಕರೆಕ್ಟಾಗಿ ಕೊಡ್ತಾರೆ, ಕರೆಕ್ಟಾಗಿ ಮಾತಾಡ್ತಾರೆ. ಓಕೆ, ಆ ಥರ ಭಯಪಟ್ಟಿದ್ದ ಸ್ಟೇಟ್ಮೆಂಟ್ ಯಾವುದು? ಇವ್ರಿಗೂ ಕೂಡ ಈ ಥರ ಮಾತಾಡಬೇಡ್ರಿ ಅಂತ ಹೇಳಿದ್ದು ಯಾವ್ದಾರು ಉಂಟಾ? ಅವ್ರು ಮಾತಾಡಬೇಡ್ರಿ ಅಂತ ಹೇಳೋದಂದ್ರೆ ನಾನು ಒಂದೇ ಮಾತು, ತುಂಬ ಜೋರಾಗಿ ಮಾತಾಡ್ತಾರೆ. ಓಕೆ, ಅದು ಒಂದು ಅಷ್ಟೇ, ಇನ್ನೇನು ಇಲ್ಲ. ಸೊ ಬಿಸ್ನೆಸ್ ವಿಚಾರಗಳನ್ನು ಕೂಡ ನೀವು ನೋಡ್ಕೊತಾ ಇರ್ತೀರಾ, ಯಾವ ಥರ ಸಪೋರ್ಟ್ ಮಾಡ್ತೀರಾ ಅವರಿಗೆ? ಬಿಸ್ನೆಸ್ಸಲ್ಲಿ ಇವ್ರು ಇಲ್ಲ ಅಂದರೆ ಶಾಪಿಗೆ ಹೋಗೋದು ಬರೋದು, ಸ್ವಲ್ಪ ಸ್ಟಾಫ್ ಮೇಂಟೈನ್ ಮಾಡೋದಿರುತ್ತೆ. ಇವರಿದ್ರು ಅಂದರೆ ಇವರೇ ನೋಡ್ಕೊಳ್ತಾರೆ. ಆವಾಗಲೂ ನಮ್ದೇನೂ ಇರಲ್ಲ, ಆಲ್ಮೋಸ್ಟ್ ಅವ್ರದ್ದೇ ಏನೋ ಒಂದು ಹಾಜರಿ ಅಷ್ಟೇ ಅಲ್ಲಿ.